ಚನ್ನರಾಯಪಟ್ಟಣ ನೂತನ ನವೀಕರಣದೊಂದಿಗೆ ಈ ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಹಾಗೂ ಇನ್ಸ್ಟಿಟ್ಯೂಷನ್ ಮತ್ತು ಬೇಸಿಗೆ ಶಿಬಿರಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರವರು ಚಾಲನೆ ನೀಡಿದರು. ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯ ಹಿಂಭಾಗದಲ್ಲಿ ನವೀಕರಣಗೊಳಿಸಿರುವ ಅಕಾಡೆಮಿಯಲ್ಲಿ ಮಾತನಾಡಿ ಅವರು ಮಕ್ಕಳ ಕ್ರೀಡಾ ಪ್ರೋತ್ಸಾಹದ ನಿಟ್ಟಿನಲ್ಲಿ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಉತ್ತಮ ತರಬೇತಿಯೊಂದಿಗೆ ಕ್ರಿಕೆಟ್ ಜಗತ್ತಿಗೆ ಪರಿಚಯಿಸುವುದು ಈ ಒಂದು ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಈ ಶಿಬಿರವನ್ನು ತಾಲೂಕಿನ ಕ್ರೀಡಾಸಕ್ತರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕ್ರಿಕೆಟ್ ತರಬೇತಿದಾರ ಬೇಸಿಗೆಯ ರಜೆ ಹಿನ್ನೆಲೆ 2 ತಿಂಗಳು ಕಾಲ ಬೇಸಿಗೆ ಶಿಬಿರ ಆಯೋಜಿಸಿದ್ದು ಬೆಳಗ್ಗೆ 6:30 ರಿಂದ 9 ಗಂಟೆ ಹಾಗೂ ಸಂಜೆ 4 ಗಂಟೆಯಿಂದ 6:30ವರೆಗೆ ಕ್ರಿಕೆಟ್ ತರಬೇತಿ ನೀಡಲಾಗುತ್ತದೆ. ಮೈಸೂರು ಹಾಗೂ ಬೆಂಗಳೂರಿನ ನುರಿತ ಮತ್ತು ಅನುಭವಿ ತರಬೇತುದಾರರು ಕ್ರೀಡಾಪಟುಗಳಿಗೆ ಉತ್ತಮ ತರಬೇತಿ ನೀಡುವ ವ್ಯವಸ್ಥೆ ಮಾಡಲಾಗಿದೆ. 2 ತಿಂಗಳಿಗೆ ಒಟ್ಟು 6,000 ಸೇವಾ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು. ಬೇಸಿಗೆ ನಂತರವೂ ಎಂದಿನಂತೆ ಅಕಾಡೆಮಿಯಲ್ಲಿ ಪ್ರತಿದಿನವೂ ತರಬೇತಿಯು ನಿಯಮ ಹಾಗೂ ಸಮಯ ಅನುಸಾರವಾಗಿ ತರಗತಿಗಳು ಮುಂದುವರಿಯಲಿವೆ ಎಂದು ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ಟಿಎಪಿಸಿಎಂಎಸ್ನ ಮಾಜಿ ಅಧ್ಯಕ್ಷರಾದ ಅನಿಲ್ ಮರಗೂರು, A1 ಸ್ಪೋರ್ಟ್ಸ್ ಅಕಾಡೆಮಿಯ ಮುಖ್ಯಸ್ಥರಾದ ರಂಗನಾಥ್, ಮಾಜಿ ಪುರಸಭಾ ಸದಸ್ಯರಾದ ಸಿವೈ ಸತ್ಯನಾರಾಯಣ, ರವೀಶ್, ಸಬ್ ರಿಜಿಸ್ಟರ್ ದೇವರಾಜ್, ಆರೋಗ್ಯ ನಿರೀಕ್ಷಕರಾದ ರಾಜು, ನವೋದಯ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಕೆಂಬಾಳು ಶರತ್ ಸೇರಿದಂತೆ ಇತರರು ಹಾಜರಿದ್ದರು. ಪಬ್ಲಿಕ್ ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. ಒಂದು ನೇತೃತ್ವದಲ್ಲಿ ಚನ್ನರಾಯಪಟ್ಟಣ ಹೃದಯ ಭಾಗದಲ್ಲಿ A1 ಸ್ಪೋರ್ಟ್ಸ್ ಅಕಾಡೆಮಿ ಇನ್ಸ್ಟಿಟ್ಯೂಷನ್ಸ್ ಇವತ್ತು ಇಲ್ಲಿ ಪ್ರಾರಂಭ ಆಗ್ತಿರುವಂಥ ಈ ಸಂದರ್ಭದಲ್ಲಿ ಈ ಸಂಸ್ಥೆಗೆ ಶುಭಾಶಯಗಳನ್ನು ಕೂಡ ಕೋರುತ್ತಾ, ಈ ಹಿಂದೆ ಪ್ರೇರಿತರಾಗಿ ನಮ್ಮ ರಂಗನಾಥ್ ಅವ್ರಿಗೆಲ್ಲ ಪ್ರೋತ್ಸಾಹ ನೀಡಿರುವಂಥ ಶ್ರೀಯುತ ಡಾಕ್ಟರ್ ರವಿಶಂಕರ್ ಅವರೇ, ರವೀಶ್ ಅವರೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಶ್ರೀಯುತ ರಂಗನಾಥ್ ಅವರೇ, ಅವರ ಆಪ್ತ ಮಿತ್ರ ಶ್ರೀಯುತ ಸತ್ಯ ಅವರೇ, ಅದೇ ರೀತಿ ವಾಸು ಅವರೇ, ಬಹುಶಃ ನಮ್ಮ ವೆಂಕಟೇಶ್ ಇಲ್ಲ, ನಮ್ಮ ಜೋಡಿಸ್ಕೊಳ್ಳೋ ಅವರ ಶ್ರೀಮತಿ ವೆಂಕಟೇಶ್ ಕೂಡ ಇಲ್ಲಿದ್ದಾರೆ, ನಮ್ಮ ರಾಜು ಅವರೆಲ್ಲ ಸಾಬ್, ನಮ್ಮ ಶರತ್ತು ಇವರೆಲ್ಲ, ನಮ್ಮ ಜಾಂಟಿ ಎಲ್ಲ ಅವ್ರ ಸ್ನೇಹ ಬಳಗ, ದಯಮಾಡಿ ತಪ್ಪಾಗಿ ಬಿಡಿಸೋದು ಎಲ್ಲ ರಂಗರಾಜ್ನ ಸ್ನೇಹ ಕೂಟದವರೇ, ನಿವೃತ್ತ ನಮ್ಮ ಸೈನಿಕ ಸ್ನೇಹಿತರುಗಳೇ, ಎಲ್ಲ ತಾಯಂದಿರ ಸಹೋದರಿಯರೇ, ನಮ್ಮ ತಾಲೂಕಿನ ಹಿರಿಯ ಮುಖಂಡರಾದಂಥ ನಮ್ಮ ಅಧ್ಯಕ್ಷ ಮಂಜಣ್ಣ ಅವರೇ, ನಾರಾಯಣ್ ಸರ್ ಅವರೇ, ಶಂಕರ್ ಅವರೇ, ಹಾಗೂ ಎಲ್ಲ ಆತ್ಮೀಯ ಬಂಧುಗಳೇ, ಹಾಗೂ ಎಲ್ಲ ನೆಚ್ಚಿನ ಬಹುಶಃ 12 ವರ್ಷದಿಂದ 6 ವರ್ಷದ ಮೇಲ್ಪಟ್ಟು ಸುಮಾರು 14 ವರ್ಷ 18 ವಯೋಮಿತಿ ತನಕ ಕೂಡ ಇಲ್ಲಿ ತರಬೇತಿ ಅಂತಕ್ಕಂಥದ್ದಕ್ಕೆ ಸದಸ್ಯತ್ವವನ್ನು ಪಡೆದಿರುವಂಥ ಭವಿಷ್ಯದ ಆತ್ಮೀಯ ಪುಟಾಣಿ ವಿದ್ಯಾರ್ಥಿನಿಯವರು ರಾಜು ಅವರೇ, ಮಾಧ್ಯಮದ ಮಿತ್ರರೇ, ರಂಗನಾಥ್ ಪ್ರಾಯಶಃ ಅವರು ಒಬ್ಬ ಕ್ರೀಡಾಪಟುವಾಗಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಧನೆಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ದೇವರಾಜ್ ಅವರೆಲ್ಲ ಅವ್ರಿಗೆಲ್ಲ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಹುಟ್ಟಿದ ಊರಿಗೆ ಏನಾದರೂ ಒಂದು ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಅವ್ರ ಕುಟುಂಬದ ಸಹಕಾರ, ಎಲ್ಲ ಸ್ನೇಹಿತರುಗಳ ಸಹಕಾರದಿಂದ ಒಳ್ಳೆ ಶ್ಲಾಘನೀಯವಾದಂಥ ಒಂದು ಕ್ರೀಡಾ ಸೇವೆಯನ್ನು ಮಾಡ್ತಾಯಿದೆ. ಈ ಹಿಂದೆ ನಮ್ಮ ಸ್ಟೇಡಿಯಂ ಪಕ್ಕದಲ್ಲಿ ಒಂದು ಅಕಾಡೆಮಿ ನಡೀತಿತ್ತು ಕಳೆದ 6-7 ವರ್ಷಗಳಿಂದ ಅಂತ ಅಂದ್ಕೊಂಡಿದ್ದೀನಿ. 9 ವರ್ಷದಿಂದ ಹಿಂದೆ ನಾನೇ ಅದನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದೆ. ಇವತ್ತು ತುಂಬ ಕೇಂದ್ರ ಭಾಗದಲ್ಲಿ ಮಾಡಿದ್ದೀವಿ, ತುಂಬ ಸ್ವಾಗತ ಇರೋದಂಥ ವಿಚಾರ. ಈಗ ಭವಿಷ್ಯದ ಪ್ರಜೆಗಳನ್ನು ಕ್ರೀಡಾ ಕ್ಷೇತ್ರದಲ್ಲಿ ಹುಟ್ಟುಹಾಕುವಂಥ ಕೆಲಸಕ್ಕೆ ಇವತ್ತು ಈ ಒಂದು ಅಕಾಡೆಮಿ ಇವತ್ತು ಸಹಕಾರಿಯಾಗಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ರಂಗನಾಥ್ ನಮ್ಮ ಅಕ್ಕನ ಮಗ ಡಾಕ್ಟರ್ ಸುಧೀರ್ ಅವರಿಬ್ಬರು ಕ್ಲಾಸ್ಮೇಟ್ಸ್. ಅವನು ಹಂಟ್ಸ್ವಿಲ್ಲಲ್ಲಿ ದೊಡ್ಡ ಸಂಸ್ಥೆಯ ಒಬ್ಬ ಡೈರೆಕ್ಟ್ರಾಗಿ ಫಿಸಿಷಿಯನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವನು ಒಂಥರ ಜೋಡಿ ಎತ್ತಿದ್ದಾರೆ, ಅಲ್ಲಿದ್ದರೂ ಪ್ರತಿ ದಿವಸ ಸಂಪರ್ಕ ಇರುತ್ತೆ ಅವ್ರಿಗೂ ವಿಚಾರದಲ್ಲಿ. ಮೊದಲ ಸಂದರ್ಭದಲ್ಲಿ ನಮ್ಮ ರಂಗನಾಥ್ ನನಗೆ ಮೊದಲಿಂದ ಬಹುಶಃ ನನಗೆ ನಮ್ಮ ಸುಧೀರ್ಗೆ ಈ ನಮ್ಮ ವಿಜಯಲಕ್ಷ್ಮಿ ಸ್ಟೋರ್ ಕೆಳಭಾಗದಲ್ಲಿ ಒಬ್ಬರು ಮುಸ್ಲಿಮ್ ಇದ್ದರು, ಅವರಲ್ಲಿ ಸೈಕಲ್ ಕೂಡಿಸ್ಕೊಂಡು ಮನೆಗೆ ಕೊಡಿಸೀವಿ. ಅವಾಗ ಯಾರು ನಮ್ಮ ಸುಧೀರ್ಗೆ, ಅವಾಗೆಲ್ಲ ಇವರೆಲ್ಲ ಸೈಕಲ್ ಹೊಡೆಯೋ ಸ್ನೇಹಿತರುಗಳಾಗಿದ್ದರು. ಇವತ್ತು ಪ್ರಬುದ್ಧಮಾನಕ್ಕೆ ಬಂದು ನಿಮಗೆಲ್ಲ ಅಸೆಟ್ ಆಗಿದ್ದಾರೆ ರಂಗನಾಥ್. ಅದು ವಿಶೇಷ. ಯಾಕೆಂದರೆ ನಾವು ಎಷ್ಟು ವರ್ಷ ಬದುಕ್ತೀವಿ, ಎಷ್ಟು ವರ್ಷ ಇರ್ತೀವಿ ಅನ್ನೋದ್ರ ಜೊತೆ ನಾವೇನು ಸೇವೆ ಮಾಡ್ತೀವಿ ಅನ್ನೋದು ಮುಖ್ಯ. ಕೆಲವರು ಧಾರ್ಮಿಕ ಸೇವೆ ಮಾಡ್ತಾರೆ, ಸಾಮಾಜಿಕ ಸೇವೆ ಮಾಡ್ತಾರೆ, ಕೆಲವರು ಸಾಹಿತ್ಯ ಸೇವೆ ಮಾಡ್ತಾರೆ. ಇವತ್ತು ರಂಗನಾಥ್ ಕ್ರೀಡಾ ಸೇವೆನ ಮಾಡ್ತಾಯಿದೆ. ಇವತ್ತು ಕ್ರಿಕೆಟ್ ಇವತ್ತು ಜನಪ್ರಿಯತೆಯನ್ನು ದಿನದಿಂದ ದಿನಕ್ಕೆ ಹೊಂದ್ತಾ ಇದೆ. ಇವತ್ತು ನಮ್ಮ ಭಾರತ ತಂಡ ಇವತ್ತು ಪ್ರಪಂಚದಲ್ಲಿ ಒಂದು ಸ್ಫೂರ್ತಿಯ ಚಿಲುಮೆಯಾಗಿರ್ತಕ್ಕಂಥದ್ದು ಕೂಡ ಸ್ವಾಗತಾರ್ಹವಾದಂಥ ವಿಚಾರ. ಮೊನ್ನೆನೂ ಕೂಡ